ಅಂಡ್ ಇದು ಈ ಇನ್ನೊಂದು ಸ್ಟೋರಿ ಹೇಳ್ಬಿಡ್ತೀನಿ. ಮೈಸೂರಿನ ಹೆಬ್ಬಾಳ ಕೈಗಾರಿಕಾ ಪ್ರದೇಶದಲ್ಲಿ ಡ್ರಗ್ಸ್ ತಯಾರಿಕಾ ಲ್ಯಾಬ್ ಮೇಲೆ ಬಹಳ ದೊಡ್ಡ ದಾಳಿ ಆಗಿದೆ. ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಡ್ರಗ್ಸ್ ತಯಾರಿಕಾ ಲ್ಯಾಬ್ ರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಕಾರ್ಯಾಚರಣೆಯನ್ನ ನಡೆಸಿದೆ. ಓ ಮೈ ಗಾಡ್, ಸಾಂಸ್ಕೃತಿಕ ನಗರಿಯಲ್ಲಿ ಏನೆಲ್ಲ ಇದೆ ನೋಡಿ. ಮೈಸೂರು ಪೊಲೀಸರ ಸಹಾಯವನ್ನ ಪಡ್ಕೊಂಡು ದೆಹಲಿಯ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಡ್ರಗ್ಸ್ ತಯಾರಿಸುವ ಲ್ಯಾಬ್ ಅನ್ನ ಜಪ್ತಿ ಮಾಡಿ ಮಾದಕ ದ್ರವ್ಯ ನಿಯಂತ್ರಣ ಟೀಮ್ ದೊಡ್ಡ ಕಾರ್ಯಾಚರಣೆ ನಡೆಸಿದೆ. ಸದ್ಯ ಯಾವುದೇ ಮಾದಕ ದ್ರವ್ಯ ಸಿಕ್ಕಿರೋ ಬಗ್ಗೆ ಮಾಹಿತಿ ಇನ್ನೂ ಸಿಕ್ಕಿಲ್ಲ, ಅಂದ್ರೆ ಮಾಹಿತಿ ಇನ್ನೂ ಅವರು ಹೊರಗಡೆ ಬಿಟ್ಟಿಲ್ಲ. ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಸೀಮಾ ಲಾಜ್ಕರ್ ಸೇರಿದಂತೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ರು. ಎಲ್ಲೆಲ್ಲಿ ಏನೇನು ನಡೀತಾ ಇದೆ ನೋಡಿ. ಬೆಂಗಳೂರಲ್ಲಿ ನೋಡಿದ್ರೆ ಇಲ್ಲೂ ಡ್ರಗ್ಸ್ ತಯಾರಿಕಾ ಫ್ಯಾಕ್ಟರಿಗಳನ್ನೇ ಓಪನ್ ಮಾಡ್ಕೊಂಡಿದ್ರು. ಇಲ್ಲಿ ಡ್ರಗ್ಸ್ ತಯಾರಿಕಾ ಲ್ಯಾಬ್ ಅನ್ನ ಓಪನ್ ಮಾಡಿದ್ದಾರೆ. ರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಕಾರ್ಯಾಚರಣೆಯನ್ನ ನಡೆಸಿ ಮೈಸೂರಿನ ಪೊಲೀಸರ ಸಹಾಯದೊಂದಿಗೆ ಬಂದು ರೇಡ್ ಮಾಡಿ ಆ ಲ್ಯಾಬ್ ಅನ್ನ ಜಪ್ತಿ ಮಾಡಿದೆ, ಸೀಸ್ ಮಾಡಿದ್ದಾರೆ. ಸದ್ಯ ಯಾವುದೇ ಡ್ರಗ್ ಸಿಕ್ಕಿರೋದ್ರ ಬಗ್ಗೆ ಇನ್ನೂ ಮಾಹಿತಿ ರಿವೀಲ್ ಆಗಿಲ್ಲ. ಕರ್ನಾಟಕದಲ್ಲಿ ಇದೀವ ಎಲ್ಲಿದೀವ ಅಂತ ಅನ್ನಿಸ್ತಾ ಇದೆ. ಮೈಸೂರು ಸಾಂಸ್ಕೃತಿಕ ನಗರಿ ಅಂತ ಹೆಸರು ಪಡ್ಕೊಂಡಿರುವಂತಹ ಮೈಸೂರಿನಲ್ಲಿ ಈ ರೀತಿ ಡ್ರಗ್ಸ್ ಅನ್ನ ತಯಾರು ಮಾಡುವಂತಹ ಲ್ಯಾಬ್ ಇದೆ ಅಂತ ಹೇಳಿದ್ರೆ, ಅದು ಯಾರಿಗೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಹೇಗೆ ಕಾರ್ಯಾಚರಣೆ ನಡೆಸ್ತಾ ಇದ್ರು? ಎಷ್ಟು ವರ್ಷದಿಂದ ಈ ಲ್ಯಾಬ್ ಇದೆ? ಯಾರಿಗೆ ಸೇರಿದಂತಹ ಲ್ಯಾಬ್ ಇದು? ಇಂಡಸ್ಟ್ರಿಯಲ್ ಏರಿಯಾ ಅಂತ ಹಾಗೆ ಬಿಟ್ಬಿಟ್ರ? ಅಷ್ಟು ದೊಡ್ಡ ಬೋರ್ಡ್ ಹಾಕೊಂಡಿದ್ದಾರೆ. ಇದಕ್ಕೆ ಲೈಸೆನ್ಸ್ ಕೊಟ್ಟವ್ರು ಯಾರು? ಏನಂತ ಲೈಸೆನ್ಸ್ ತಗೊಂಡ್ರು? ಹಲವಾರು ಪ್ರಶ್ನೆಗಳು ಮೂಡ್ತವೆ. ನಮ್ಮ ಮೈಸೂರಿನ ಪ್ರತಿನಿಧಿ ಪ್ರೇಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪ್ರೇಮ್, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂಥ ಒಂದು ಡ್ರಗ್ಸ್ ಪ್ರೊಡ್ಯೂಸ್ ಮಾಡುವಂಥ ಲ್ಯಾಬ್ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಶಾಕಿಂಗ್ ಅನ್ಸುತ್ತೆ. ಪ್ರೇಮ್, ಸದ್ಯದ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ? ಇದು ಯಾರಿಗೆ ಸೇರಿದ್ದು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ? ಹೇಗೆ ಸಿಂಧೂರ, ಏನು ದೆಹಲಿಯ ಎನ್ಸಿಬಿ ಪೊಲೀಸರು ಮೈಸೂರಿನಲ್ಲಿರುವಂತಹ ಹೆಬ್ಬಾಳ ಒಂದು ಕಾರ್ಖಾನೆಯಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡುವಂತಹ ಘಟನಕ್ಕೆ ಏಕಾಏಕಿ ದಾಳಿ ಮಾಡಿರುವಂತದ್ದು, ಅಲ್ಲಿರುವಂತಹ ವಸ್ತುಗಳನ್ನ ವಶಪಡಿಸಿಕೊಂಡು ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆತಿರುವಂತದ್ದು. ಗುಜರಾತ್ನಲ್ಲಿ ಸಿಕ್ಕಂತ ಒಂದು ಡ್ರಗ್ಸ್ ಪೆಂಡಲ್ ಏನಿದ್ದಾನೆ ಅವನನ್ನ ಮೂಲ ಜಾಲವನ್ನ ಪತ್ತೆ ಹಚ್ಚಿದಂತ ಹಿನ್ನೆಲೆಯಲ್ಲಿ ಅವನು ಎಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡ್ತಾ ಇದ್ದ ಎಂಬುದನ್ನ ಒಂದು ದೆಹಲಿಯ ಪೊಲೀಸರು ಪತ್ತೆ ಹಚ್ಚಿ ಅಲ್ಲಿಂದ ಮೈಸೂರಿಗೆ ನಂಟು ಇರುವಂತಹ ಶಂಕೆ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿರುವಂತಹ ಹೆಬ್ಬಾಳದಲ್ಲಿರುವಂತಹ ಒಂದು ಕೆಮಿಕಲ್ ಅನ್ನ ತಯಾರು ಮಾಡುವಂತಹ ಘಟಕಕ್ಕೆ ದಾಳಿ ಮಾಡಿರುವಂತದ್ದು. ಒಳಭಾಗದಲ್ಲಿ ಅಂದ್ರೆ ಮೈಸೂರಿನ ನಿವಾಸಿಯಾದಂತಹ ಬೋರೇಗೌಡ ಎಂಬುವರಿಗೆ ಸೇರಿದಂತಹ ಒಂದು ಬಿಲ್ಡಿಂಗ್ ಏನಿದೆ, ಆ ಬಿಲ್ಡಿಂಗ್ ಅನ್ನ ಒಂದು ಕೆಮಿಕಲ್ ತಯಾರು ಮಾಡುವಂತಹ ಘಟಕವನ್ನ ಒಂದು ಘಟಕಕ್ಕೆ ಕೂಡ 30,000 ಬಾಡಿಗೆ ರೂಪದಲ್ಲಿ ಒಂದು ಬಾಡಿಗೆಯನ್ನ ಕೊಟ್ಟಿರುವಂತದ್ದು. ನಂತರ ಅಲ್ಲಿ ಈ ಘಟಕವನ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಯಾವ ಘಟಕವನ್ನ ಓಪನ್ ಮಾಡ್ತೀವಿ ಎಂಬುದರ ಬಗ್ಗೆ ಬೋರೇಗೌಡ ಅವರಿಗೆ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಏನು ಗಣಪತಿ ಲಾಲ್ ಎಂಬ ವ್ಯಕ್ತಿ ಏನಿದ್ದಾನೆ ಅವನು ಘಟಕವನ್ನ ತಯಾರು ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನ ನೀಡಿ ಒಂದು ಬಾಡಿಗೆಯನ್ನ ಪಡ್ಕೊಳ್ತಿದ್ರು. ಗಣಪತಿ ಲಾಲ್ ಎಂಬುವರ ಒಂದು ಸಂಬಂಧಿಕ ಗುಜರಾತ್ನಲ್ಲಿ ಡ್ರಗ್ಸ್ ಪೆಂಡಲ್ ಆಗಿ ಸಿಕ್ಕಿದಂತ ಸಂದರ್ಭದಲ್ಲಿ ಆತನ ಮೂಲವನ್ನ ಪತ್ತೆ ಹಚ್ಚಿ ಮೈಸೂರಿನಲ್ಲಿರುವಂತಹ ಪೊಲೀಸರಿಗೆ ಯಾವುದೇ ರೀತಿಯ ಮಾಹಿತಿಯನ್ನ ನೀಡದಂತೆ ಬಂದು ಮೈಸೂರಿನಲ್ಲಿ ದೆಹಲಿಯ ಪೊಲೀಸರು ದಾಳಿ ಮಾಡಿರುವಂತದ್ದು. ಒಂದು ಡ್ರಗ್ಸ್ ಅನ್ನ ತಯಾರು ಮಾಡುವಂತಹ ಘಟಕಕ್ಕೆ ದಾಳಿ ಮಾಡಿ ಅಲ್ಲಿರುವಂತಹ ವಸ್ತುಗಳನ್ನಾಗಿರ್ಬೋದು ಮತ್ತೆ ಅಲ್ಲಿನ ಮೂಲ ಒಂದು ಒಳಗೆ ಇದ್ದಂತಹ ಒಂದು ಸಿಬ್ಬಂದಿಗಳನ್ನ ವಶಕ್ಕೆ ಪಡೆದು ಒಂದು ಎಂಕ್ವೈರಿಯನ್ನ ಮಾಡ್ತಾ ಇರುವಂತದ್ದು. ದೆಹಲಿಯ ಪೊಲೀಸರು ಕಳೆದ ಕೆಲವು ತಿಂಗಳ ಹಿಂದಷ್ಟೇ ಕೂಡ ಒಂದು ಮಹಾರಾಷ್ಟ್ರ ಪೊಲೀಸರು ದಾಳಿ ಮಾಡಿ ಒಂದು ಕೋಟಿ ಬೆಲೆ ಬಾಳುವಂತಹ ಒಂದು ಮಾದಕ ವಸ್ತುಗಳನ್ನ ವಶಪಡಿಸಿಕೊಂಡಿದ್ರು. ತದನಂತರವಾಗಿ ಈಗ ಮೈಸೂರಿನ ಒಂದು ಹೆಬ್ಬಾಳ ಘಟಕದಲ್ಲಿ ಇಂತಹದೊಂದು ಘಟಕ ಪತ್ತೆಯಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಮೈಸೂರಿನಲ್ಲಿರುವಂತಹ ಜನರಿಗೆ ಒಂದು ಆತಂಕದ ವಾತಾವರಣ ನಿರ್ಮಾಣ ಮಾಡಿರುವಂತದ್ದು. ಮೈಸೂರು ಸಾಂಸ್ಕೃತಿಕ ನಗರಿ ಇಂತಹ ಒಂದು ಜಿಲ್ಲೆಯಲ್ಲಿ ಇಂತಹದೊಂದು ಘಟಕಗಳು ಮತ್ತೆ ಪೆಡ್ಲರ್ಗಳು ಕಂಡುಬರ್ತಾ ಇರುವಂತದ್ದು. ನಿವಾಸಿಗಳ ಒಂದು ನಿವೃತ್ತ ನೌಕರರ ಸ್ವರ್ಗ ಅಂತ ಕರೆಯುವಂತಹ ಮೈಸೂರಿನಲ್ಲಿ ಎಲ್ಲೋ ಒಂದ್ ಕಡೆ ಕಪ್ಪು ಚುಕ್ಕಿ ಎದುರಾಗಿದೆ ಅಂತಾನೆ ಹೇಳ್ತಾ ಇರುವಂತದ್ದು. ಸಿಂಧೂರ, ಆಲ್ ರೈಟ್ ಪ್ರೇಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಒಟ್ಟಾರೆ ಮೈಸೂರಿನಲ್ಲಿ ಈ ಹಿಂದೆ ಕೂಡ ಡ್ರಗ್ಸ್ ರೇಡ್ ಆಗಿತ್ತು. ಮೈಸೂರಿನ ಪೊಲೀಸರ ಸಹಾಯವನ್ನ ಪಡ್ಕೊಂಡು ಮಹಾರಾಷ್ಟ್ರ ಪೊಲೀಸರು ರೇಡ್ ಮಾಡಿದ್ರು, ಎಲ್ಲವೂ ಆಗಿತ್ತು. ಅದಾದ ನಂತರ ಮತ್ತೆ ಒಂದು ಡ್ರಗ್ ತಯಾರಿಸುವಂತಹ ಲ್ಯಾಬ್ ಹುಟ್ಟಾಕೊಂಡಿದೆ ಅಂತ ಹೇಳಿದ್ರೆ ಐ ಥಿಂಕ್ ಮೈಸೂರಿನ ಪೊಲೀಸರ ಮೇಲೆ ಬಹಳ ಗೌರವ ಇದೆ ಮತ್ತು ಹೆಚ್ಚಿನ ಜವಾಬ್ದಾರಿ ಕೂಡ ಇದೆ. ಸೀಮಾ ಲಾಜ್ಕರ್ ಅವರ ನೇತೃತ್ವದ ತಂಡ ಬಹಳ ಒಳ್ಳೆ ಕೆಲಸ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅಂದ್ಕೊಂಡು ಇದಕ್ಕೊಂದು ಕಡಿವಾಣ ಹಾಕುವಂತ ಕೆಲಸಕ್ಕೆ ಆಯಾ ಜಿಲ್ಲೆಗಳ ಪೊಲೀಸರೇ ಮುಂದಾಗಬೇಕು ಅಂತ ಹೇಳ್ತಾ ಇವತ್ತಿನ ಪವರ್ ಫೋಕಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ